ಹಾಲು ಚೆಲ್ಲಿರೋದನ್ನು ಮಗು ಮತ್ತು ಟೀಚರು ಕ್ಲೀನ್ ಮಾಡ್ತಾ ಇದ್ದಾರೆ. CEO ಹೋಗ್ತಾರೆ, ಸಸ್ಪೆಂಡ್ ಮಾಡ್ತಾರೆ. ಒಂದು ಮಗು ಯಾರೋ ಒಂದು ಫೋಟೋ ತೊಗೊಂಡು ಪೊರಕೆ ಇಟ್ಕೊಂಡಿರೋದನ್ನು ಫೋಟೋ ತೊಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಪಾಪ ರಿಟೈರ್ಡ್ ಆಗುವಂಥ ಶಿಕ್ಷಕರು ಬರೀ ಇನ್ನು 2 ಮಂತ್ಸಲ್ಲಿ ರಿಟೈರ್ಡ್ ಆಗ್ತಾರೆ. ಸನ್ಮಾನ್ಯ ಸಭಾಪತಿಗಳೇ, ಅವ್ರನ್ನ ಸಸ್ಪೆಂಡ್ ಮಾಡಿ C ಕೊಟ್ಟಿದ್ದಾರೆ, C+. ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ, ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಮಾನ್ಯ ಸಭಾಪತಿಗಳೇ, ನಮಗೆ ಇವ್ರು ಕೊಡ್ತಕ್ಕಂಥ ಅನುದಾನ ಮುಖ್ಯ ಅಲ್ಲ. ಮಾನ್ಯ ಸಭಾಪತಿಗಳೇ, ಈ ಅಧಿಕಾರಿಗಳು ಕಿರುಕುಳನ್ನು ಕೊಡ್ತಾ ಇದ್ರಲ್ಲ, ಇದ್ರ ಮೇಲೆ ಇದು ದೊಡ್ಡ ಸಮಸ್ಯೆ ಆಗಿರೋದು. ಸಭಾಪತಿಗಳೇ, ಇವ್ರು ಹೋಗ್ತಾರೆ, ಇವರು ಮಕ್ಕಳು ಮಾಡಬಾರ್ದು ಅಂತ ಹೇಳ್ತಾರೆ. ಅಲ್ಲಿ ಯಾರೂ ನಮಗೆ ಉಸ್ತುವಾರಿ ಸಮಿತಿಯಿಂದ ನೇಮಕ ಮಾಡ್ಕೊಳ್ಳೋಕ್ಕಾಗಲ್ಲ. ಅಧಿಕಾರಿಗಳು ಹೋಗ್ತಾರೆ, ಶಾಲಾ ಸ್ವಚ್ಛತಾ ಮಾಡಿ. ಒಂದು ರಾಮನಗರದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಮಾನ್ಯ ಸಭಾಪತಿಗಳೇ. ಹಾಲು ಚೆಲ್ಲಿರೋದನ್ನು ಮಗು ಮತ್ತು ಟೀಚರು ಕ್ಲೀನ್ ಮಾಡ್ತಾ ಇದ್ದಾರೆ. CEO ಹೋಗ್ತಾರೆ, ಸಸ್ಪೆಂಡ್ ಮಾಡ್ತಾರೆ. ಯಾರು ಮಾಡಬೇಕಿನ್ನ? ಹಾಲು ಚೆಲ್ಲಿರೋ ಇದಕ್ಕೆ 12 ಗಂಟೆಗೆ 1 ಗಂಟೆಗೆ ಬಂದು ಯಾರನ್ನ ಕ್ಲೀನ್ ಮಾಡ್ತಾರಾ? ಇದೊಂದಾಯಿತು. ಎರಡನೇದು, ಒಂದು ಶಿಕ್ಷಕರು ಇಲ್ಲಿ South 2 ಅಲ್ಲಿ ಬೆಂಗಳೂರಲ್ಲಿ ಒಂದು ಮಗು ಯಾರೋ ಒಂದು ಫೋಟೋ ತೊಗೊಂಡು ಪೊರಕೆ ಇಟ್ಕೊಂಡಿರೋದನ್ನು ಫೋಟೋ ತೊಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಬೇಗೂರಲ್ಲಿ ಒಬ್ಬ ಪಾಪ ರಿಟೈರ್ಡ್ ಆಗುವಂಥ ಶಿಕ್ಷಕರು ಬರೀ ಇನ್ನು 2 ಮಂತ್ಸಲ್ಲಿ ರಿಟೈರ್ಡ್ ಆಗ್ತಾರೆ. ಸನ್ಮಾನ್ಯ ಸಭಾಪತಿಗಳೇ, ಅವ್ರನ್ನ ಸಸ್ಪೆಂಡ್ ಮಾಡಿ C ಕೊಟ್ಟಿದ್ದಾರೆ, C+. ಈ ರೀತಿ ಅಧಿಕಾರಿಗಳು ತೊಂದರೆ ಕೊಡ್ತಾ ಇದ್ದಾರೆ. ಇಲ್ಲಿ ನೀವು ಕೊಡ್ತಕ್ಕಂಥ ಅನುದಾನ ನಮಗೆ ಬೇಡ, ನೀವು ಯಾವುದಾದ್ರೂ ಒಂದು ಏಜೆನ್ಸಿ ಕೊಡಿ, ಏಜೆನ್ಸಿ ಅವರು ಮೇಂಟೈನ್ ಮಾಡ್ಕೊಂಡು ಹೋಗ್ಲಿ. ಇಲ್ಲ ಅಂದರೆ ನಿಮ್ಮ ಅಧಿಕಾರಿಗಳು ಸೂಚನೆ ಮಾಡಿರಿ. ನೀವು ಈ ರೀತಿ ಯಾವುದನ್ನ ಒಂದು ಏಜೆನ್ಸಿ ಕೊಡುವವರೆಗೂ ಅಧಿಕಾರಿಗಳು ಶಿಕ್ಷೆ ತೊಂದರೆ ಆಗಬಾರ್ದು. ಏನಾದ್ರೂ ಒಬ್ಬ ಶಿಕ್ಷೆ ಸಸ್ಪೆಂಡ್ ಮಾಡಬೇಕು ಅಂದ್ರೆ ಮಾನ್ಯ ಸಭಾಪತಿಗಳೇ, ಮಕ್ಕಳ ಕೈಯಲ್ಲಿ ಒಂದು ಪರ್ಕೆ ಕೊಟ್ಟರೆ ಅವ್ರು ಸಸ್ಪೆಂಡ್ ಮಾಡಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ, ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ನನ್ನ ಮತಕ್ಷೇತ್ರದಲ್ಲಿ 3 ಜನಕ್ಕೆ ಈ ರೀತಿ ಮಾಡಿದ್ದಾರೆ. 6 ತಿಂಗಳಲ್ಲಿ ಈ ರೀತಿ ಅಧಿಕಾರಿಗಳು ತೊಂದರೆ ಕೊಟ್ಟರೆ ಈ ಶಿಕ್ಷಕರು ಹೆಂಗ್ ಪಾಠ ಮಾಡ್ತಾರೆ? ಉತ್ತರ ಹೇಳ್ತಾರೋ ಇವರು ಸಚಿವರೇ ಇದರ ಸಲುವಾಗಿ ನಾನು ನಿಮ್ಗೆ ಪತ್ರ ಬರೆದೀನಿ. ಭಾಳ ಮಂದಿಗೆ ಸಮಸ್ಯೆ ಆಗೈತಿ. ಅವ್ರು ಹೇಳೋದು ಗಂಭೀರವಾಗಿ ತಿಳ್ಕೊಬೇಕು. ಇದಕ್ಕೇನಾದರೂ ಬೇರೆ ವ್ಯವಸ್ಥೆ ಮಾಡಿ ಶಾಲೆಯನ್ನು ಸ್ವಚ್ಛ ಇಡುವಂಥ ಬಾತ್ರೂಮ್ ಎಲ್ಲ ಇಡೋದಕ್ಕೆ ಬೇರೆ ವ್ಯವಸ್ಥೆಯನ್ನು ಮಾಡಿ ಶಿಕ್ಷಕರಿಗೆ ಮಕ್ಕಳಿಗೆ ಹಚ್ಚಬೇಡಿ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಪತ್ರ ಬರ್ದೀನಿ. ಇಲ್ಲ, ಅದನ್ನು ಪತ್ರದ ಜೊತೆಗೆ ಈಗಾಗಲೇ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಸಿಸ್ಟಮ್ನು ಕೂಡ ನಾವು ಒಂದು ಡೈರೆಕ್ಷನ್ನ ತಗೊಳ್ತಾ ಇದ್ದೀವಿ ಎಲ್ಲ ಕಡೆನೂ. ಆದರೆ ಏನಾಗುತ್ತೆ, ಸೋಷಿಯಲ್ ಮೀಡಿಯಲ್ಲಿ ಬರದೇ ಇರಲಿ, ಬಂದಾಗ ಇಲಾಖೆಯಿಂದ ನಾವು ಮೂನೆ ಮಾಡಬಾರ್ದು ಅಂತ ಹೇಳಿ ತಪ್ಪಾಗುತ್ತೆ. ಅದನ್ನು ಎನ್ಕ್ವೈರಿ ಮಾಡಿ ಅವ್ರದ್ದೇನು ತಪ್ಪಿಲ್ಲ ಅಂತ ಹೇಳಿದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳೋದಕ್ಕೆ ಹೋಗೋದಿಲ್ಲ. ಕೆಲವು ಸತಿ ಇಲ್ಲ ಅಂದರೆ ತಗೊಳ್ಳಿಲ್ಲ ಅಂದ್ರೂ ಕೂಡ ವಿರೋಧ ವ್ಯಕ್ತಪಡಿಸ್ತಕ್ಕಂಥದ್ದು ಸಹಜವಾಗಿರ್ತದೆ. ಅದನ್ನು ಯಾರೋ ಒಬ್ಬರಿಗೆ ತೊಂದರೆ ಕೊಡಬೇಕು ಅಂತ ಹೇಳಲ್ಲ, ಯಾವುದೇ ಕಾರಣಕ್ಕೂ ಅಲ್ಲ. ಮತ್ತು ಟೀಚರ್ಸ್ ಆಗಲಿ, ಮಕ್ಕಳ ಕೈಯಲ್ಲಿ ಪೆನ್ ಹಿಡಿಯೋರ ಕೈಯಲ್ಲಿ ಪರ್ಕೆ ಕೊಡಿಸ್ತಕ್ಕಂಥದ್ದು ಸಂಪ್ರದಾಯನೂ ಕೂಡ ನಮ್ಮಲ್ಲಿಲ್ಲ ಯಾವುದೇ ಕಾರಣಕ್ಕೂ. ಬಟ್ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಸಿಸ್ಟಮ್ ಒಂದು ತಂದು ಆದಷ್ಟು ಬೇಗ ತೀರ್ಮಾನವನ್ನು ನಾವು ತಗೊಳ್ತೀವಿ. ಅದನ್ನು ಮಕ್ಕಳು ಮತ್ತು ಟೀಚರ್ಸಿಂದ ದೂರ ಇಡ್ತಕ್ಕಂಥ ವ್ಯವಸ್ಥೆನೂ ಕೂಡ ನಮ್ಮ ವಿಶ್ವಾಸವನ್ನು ಕೂಡ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.